ಇದರ ಅತಿಯಾದ ಸೇವನೆಯಿಂದ ನರಮಂಡಲ ದುರ್ಬಲವಾಗುವುದು. ಎ. ಟೀ, ಬಿ. ಕಾಫಿ, ಸಿ. ಬಿಸಿ ನೀರು, ಡಿ. ಹಾಲು. ಉತ್ತರ ಕಾಫಿ. ಮಕ್ಕಳಿಗೆ ಇದನ್ನು ಕುಡಿಸುವುದರಿಂದ ಅವರ ಬೆಳವಣಿಗೆ ಕುಂಠಿತವಾಗುವುದು. ಎ. ಟೀ, ಬಿ. ಹಾಲು, ಸಿ. ನೀರು, ಡಿ. ಕಾಫಿ. ಉತ್ತರ ಕಾಫಿ. ಹಣ್ಣುಗಳಲ್ಲಿ ಸರ್ವಶ್ರೇಷ್ಠ ಹಣ್ಣು ಎ. ಸೇಬು, ಬಿ. ಸೀಬೆಹಣ್ಣು, ಸಿ. ಕಿತ್ತಳೆಹಣ್ಣು, ಡಿ. ಮಾವಿನ ಹಣ್ಣು. ಉತ್ತರ ಕಿತ್ತಳೆಹಣ್ಣು. ದಮ್ಮು ರೋಗಿಗಳು ಮತ್ತು ಮೂಲವ್ಯಾಧಿಯಿಂದ ನರಳುವವರು ಇದನ್ನು ಸೇವಿಸಬೇಕು. ಎ. ಕ್ಯಾರೆಟ್, ಬಿ. ಕುಂಬಳಕಾಯಿ, ಸಿ. ಕೆಸುವಿನಗಡ್ಡೆ, ಡಿ. ಬೀಟ್ರೂಟ್. ಉತ್ತರ ಕೆಸುವಿನಗಡ್ಡೆ. ಊಟದ ನಂತರ ಇದನ್ನು ಸೇವಿಸುವುದರಿಂದ ಚೆನ್ನಾಗಿ ಜೀರ್ಣವಾಗುವುದು. ಎ. ಜೀರಿಗೆ, ಬಿ. ಬಡೆಸೊಂಪು, ಸಿ. ಕೇಸರಿ, ಡಿ. ಸೌತೆಕಾಯಿ. ಉತ್ತರ ಬಡೆಸೊಂಪು. ಭಾರತದ ರಾಷ್ಟ್ರಪತಿಯ ಅಧಿಕಾರಾವಧಿ ಎ. 10 ವರ್ಷ, ಬಿ. 5 ವರ್ಷ, ಸಿ. 8 ವರ್ಷ, ಡಿ. 3 ವರ್ಷ. ಉತ್ತರ 5 ವರ್ಷ. ಭಾರತದ ಏಕೈಕ ವಿಜ್ಞಾನ ನಗರ ಎಲ್ಲಿದೆ? ಎ. ಬೆಂಗಳೂರು, ಬಿ. ಚೆನ್ನೈ, ಸಿ. ಕೋಲ್ಕತ್ತಾ, ಡಿ. ಮುಂಬೈ. ಉತ್ತರ ಕೋಲ್ಕತ್ತಾ. ಗುರು ಲಘುಗಳಿರದ ಭಾಷೆ ಯಾವುದು? ಎ. ಕನ್ನಡ, ಬಿ. ಇಂಗ್ಲಿಷ್, ಸಿ. ಹಿಂದಿ, ಡಿ. ತಮಿಳು. ಉತ್ತರ ಇಂಗ್ಲಿಷ್. ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ರೈಲು ನಿಲ್ದಾಣ ಎಲ್ಲಿದೆ? ಎ. ಭಾರತ, ಬಿ. ಜಪಾನ್, ಸಿ. ಚೀನಾ, ಡಿ. ಪಾಕಿಸ್ತಾನ. ಉತ್ತರ ಚೀನಾ. ನೊಬೆಲ್ ಪ್ರಶಸ್ತಿಯನ್ನು ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ? ಎ. ಅಡಾಲ್ಫ್ ಹಿಟ್ಲರ್, ಬಿ. ರೊನಾಲ್ಡ್ ಹಿಗ್ಗಿನ್ಸ್, ಸಿ. ಸನ್ ಯಾತ್ ಸೇನ್, ಡಿ. ಆಲ್ಫ್ರೆಡ್ ನೊಬೆಲ್. ಉತ್ತರ ಆಲ್ಫ್ರೆಡ್ ನೊಬೆಲ್.